ಖಾಸಗೀಕರಣ ವಿರೋಧಿಸಿ ರೈತರ ಪ್ರತಿಭಟನೆ. ವಿದ್ಯುತ್ ಕ್ಷೇತ್ರದ ಖಾಸಗೀಕರಣವನ್ನು ವಿರೋಧಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ನಿಡಗುಂದಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಸೀತಪ್ಪ ಗಣಿ, ವಿದ್ಯುತ್ ಖಾಸಗೀಕರಣದಿಂದ ರೈತರು ಹಾಗೂ ಗ್ರಾಮೀಣ ಭಾಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಈ ನಿರ್ಧಾರವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಕೊಡಗಿ ಎನ್ಟಿಪಿಸಿ ಸ್ಥಾಪನೆಗೂ ಮುನ್ನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಉಚಿತ ವಿದ್ಯುತ್ ನೀಡುವ ಭರವಸೆ ನೀಡಲಾಗಿತ್ತು. ಆದರೆ ಇದುವರೆಗೂ ಆ ಭರವಸೆ ಈಡೇರಿಸಿರುವುದು ರೈತರ ಶಿರಸ್ತೆದಾರ ಜಿಟಿ ನಾಯಕ್ ಸ್ವೀಕರಿಸಿದ್ರು. ಸಾಲ ಸೂಲ ಮಾಡ್ಕೇಸಿ ಬೀಜ ಗೊಬ್ಬರ ಹಾಕಿ ಬಿತ್ತಬೇಕಂದ್ರಾಗ ಇದು ಬರಗಾಲ ಅವ ಪ್ರಕೃತಿ ವಿಕೋಪಕ್ಕೆ ಯಾರು ಹೊಳೆಯಲ್ಲ. ಪ್ರಕೃತಿ ವಿಕೋಪ ಈ ಸಲ ನಮ್ಗೆ ಕೈ ಕೊಟ್ಟೈತಿ. ದಯಮಾಡಿ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತೀನಿ, ನೀವು ಏನಾದರೂ ರೈತರ ಮೇಲೆ ಕಾಳಜಿ ಇತ್ತು ಅಂದ್ರೆ ದಯವಿಟ್ಟು ಈ ಖಾಸಗೀಕರಣವನ್ನು ತ್ವರಿತಗತಿಯಲ್ಲಿ ಹಿಂಪಡೆಯಲೇಬೇಕು. ಇಲ್ಲ ಇನ್ನೊಂದು ವಿಷಯ ಹೇಳ್ತೀನಿ. ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರರಾದ ಶಿವಪ್ಪ ಪಾಟೀಲ್, ಸಂಗಣ್ಣ ಕೋತಿನ್, ರವಿಶಂಕರ್ ಕೋತಿನ್, ವೆಂಕಟೇಶ್ ವಡ್ಡರ್, ಸಾಬಣ್ಣ ಅಂಗಡಿ, ಪೀರ್ಸಾಬ್ ನದಾಫ್, ಸಂಜೀವ್ ಚನಗೊಂಡ, ಲಕ್ಷ್ಮಣಗೌಡ ಬಿರಾದಾರ್, ಮಲ್ಲಯ್ಯ, ನಾಗೂರ್ ಮಠ, ರಮೇಶ್ ಆಲ್ಮಟ್ಟಿ ಸೇರಿದಂತೆ ಹಲವಾರು ರೈತರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಅಲಿಮಾ ಖಾಂದಾರ್, ಭಾರತ ವೈಭವ ನ್ಯೂಸ್, ನಿಡಗುಂದಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.